ಬಸ್ ಬಂದ್ ಸುತ್ತ ರಾಜಕೀಯ ಬಡಿದಾಟವೂ ಕೂಡ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಬಿಜೆಪಿ ಕಾಲದ ಬಾಕಿ ಅಂತ ವಿಪಕ್ಷದ ವಿರುದ್ಧ ಬಾಣ ಬಿಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಡ್ತಾ ಇರುವಂತಹ ಕೇಸರಿ ಪಡೆ ನೀವು ಭರವಸೆ ನೀಡಿದ್ರಿ ಅಲ್ವಾ, ಅದನ್ನ ಈಡೇರಿಸಿ ಅಂತ ಪ್ರತ್ಯಸ್ತ್ರ ಹೂಡಿದೆ. ಹಾಗಿದ್ರೆ ಬಸ್ ಮುಷ್ಕರದ ರಾಜಕೀಯ ಮುಸ್ಕಿನ ಗುದ್ದಾಟದ ಕಂಪ್ಲೀಟ್ ರಿಪೋರ್ಟ್ ಏನಿದೆ ಬನ್ನಿ ನೋಡ. ಸಾರಿಗೆ ನೌಕರರ ಆರಿಯರ್ಸ್ ಬಾಕಿ, ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಾಕಿ ಉಳಿಸಿದೆ ಎಂದ ರಾಮಲಿಂಗಾರೆಡ್ಡಿ. 2018ರಲ್ಲಿ ಸಾಲ, ಕೊರೋನಾ ಲಾಸ್ ಅಂತ ಅಶೋಕ್ ಟಾಮ್. ಸಾರಿಗೆ ನೌಕರರ ಮುಷ್ಕರ, ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರ. 38 ತಿಂಗಳ ಅರಿಯರ್ಸ್ ನೀಡಬೇಕು ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಆದರೆ 38 ತಿಂಗಳ ಬಾಕಿ ನಮ್ಮದಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯತ್ತ ಬೊಟ್ಟು ಮಾಡಿದೆ. ಇದೇ ಬಾಕಿ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬಡಿದಾಟ ಶುರುವಾಗಿದೆ. ಅದೇನ್ ಲೆಕ್ಕಾಚಾರ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 4 ವರ್ಷಕ್ಕೊಮ್ಮೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಲಾಗುತ್ತೆ. ಸರದಿಯಂತೆ 2020ರ ಜನವರಿಯಲ್ಲಿ ವೇತನ ಪರಿಷ್ಕರಣೆ ಆಗಬೇಕಿತ್ತು. ಆಗ ಕೊರೋನಾ ಒಕ್ಕರಿಸಿದ ಕಾರಣ ಅಂದಿನ ಬಿಜೆಪಿ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿರಲಿಲ್ಲ. 2023ರ ಚುನಾವಣಾ ವರ್ಷದಲ್ಲಿ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ 15% ವೇತನ ಪರಿಷ್ಕರಣೆ ಮಾಡಿದ್ರು. 2020ರಿಂದ 2023ರವರೆಗಿನ 3 ವರ್ಷಗಳ ಅರಿಯರ್ಸ್ ಬಾಕಿ ಉಳಿಸಿದ್ರು. ಈವರೆಗೂ 38 ತಿಂಗಳ ಬಾಕಿ ನೀಡಿಲ್ಲ ಅನ್ನೋದು ಸಾರಿಗೆ ನೌಕರರ ಕೂಗು. ಹೀಗಾಗಿಯೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅದು ಬಿಜೆಪಿ ಕಾಲದ ಬಾಕಿ ಅಂತ ತಿಳಿದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಅಶೋಕ್, ಕೊರೋನಾ ಸಂದರ್ಭದಲ್ಲಿ ಲಾಸ್ ಆಗಿತ್ತು, ಆದ್ರೂ ನಮ್ಮ ಮೇಲೆ ಗೂಬೆ ಕೂರಿಸ್ತಿರೋದು ನಾಚಿಕೆಗೇಡಿತನ ಅಂತ ಗುಡುಗಿದ್ದಾರೆ. ಇವರು ನೌಕರರ ಸಂಘದವರು ರೆಟ್ರಾಸ್ಪೆಕ್ಟಿವ್ ಮಾಡಬೇಕು 1/1/20 ಅಂತ ಇವ್ರು ಹೇಳ್ತಾರೆ. ಇವ್ರು ಹೇಳೋದು ಸರಿ ಇತ್ತು, ಆದರೆ ಆಗಿನ ಸರ್ಕಾರ 17/3/23 ಜಾರಿ ಆಗುತ್ತೆ ಅಂತ ಅವರು ಜಾರಿ ಮಾಡಿಬಿಟ್ಟು ಹೋಗ್ಬಿಟ್ರು. ಸ್ವಲ್ಪ ರಿಫಾರ್ಮ್ಸ್ KSRTCನಲ್ಲಿ ಏನೇನು ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಡೋದ್ರ ಜೊತೆಗೆ 14 ತಿಂಗಳು, ಈ 38 ತಿಂಗಳ ಬಾಕಿ ಡಿಸ್ಪ್ಯೂಟ್ ಇತ್ತಲ್ಲ ಅವಾಗ, ಅದರಲ್ಲಿ 14 ತಿಂಗಳು ಕೊಡಿ, ಕರೋನಾ ಎಲ್ಲ ಇತ್ತು, ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ಬಿಟ್ಟು. ರಾಮಲಿಂಗಾರೆಡ್ಡಿ ಅವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಅಂತ ನಾನು ರಾಮಲಿಂಗಾರೆಡ್ಡಿಗೂ ಕೇಳ್ತೀನಿ, ಮುಖ್ಯಮಂತ್ರಿಗೂ ಕೇಳ್ತೀನಿ. ನೀವು 2018ರಲ್ಲಿ ಬಿಟ್ಟು ಹೋದಾಗ ಏನೇನು ಸಾಲ ಬಿಟ್ಟು ಹೋಗಿದ್ರಿ? ಲಾಭದಲ್ಲಿದ್ದಂಥ ಸಂಸ್ಥೆಯನ್ನ ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಅದನ್ನ ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳ್ತು. ನಾಚಿಕೆಗೇಡಿನ ಸಂಗತಿ. 4 ವರ್ಷಕ್ಕೊಮ್ಮೆ ಅಂದ್ರೆ 20ಕ್ಕೆ ಆಗಬೇಕಾಗಿತ್ತು. 20ಕ್ಕೆ ಬಿಜೆಪಿ ಸರ್ಕಾರ ಇತ್ತು, ಯಾಕೆ ಮಾಡಲಿಲ್ಲ? 21ರಲ್ಲಿ ಮಾಡಲಿಲ್ಲ, 22ರಲ್ಲಿ ಮಾಡಲಿಲ್ಲ, 23ಕ್ಕೂ ಮಾಡಲಿಲ್ಲ. 23ರಲ್ಲಿ ಚುನಾವಣೆಗೆ ಮುಂಚೆ ಬೊಮ್ಮಾಯಿ ಅವರು ವೇತನ ಪರಿಷ್ಕರಣೆ ಮಾಡಿದ್ರು. 15% ಕೊಡ್ತೀವಿ ಅಂತೇಳಿ, ಅದು ಅಷ್ಟೇ ವೇತನ ಏಕಪಕ್ಷೀಯ ಮಾಡಿದ್ರು. ಸದ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದ 26 ತಿಂಗಳ ಅರಿಯರ್ಸ್ ಕೊಡಲು ಸರ್ಕಾರ ಒಪ್ಪಿಕೊಂಡಿದೆ. ಆದರೆ ಸರ್ಕಾರ ದಿವಾಳಿಯಾಗಿದೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಸರ್ಕಾರದ ಸಾರಿಗೆ ಸಾಧನೆ ಮುಂದಿಟ್ಟಿದ್ದಾರೆ. ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಈ 7,800 ಬಸ್ ತೊಗೊಂಡಿದ್ವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ, ರಿಟೈರ್ಡ್ ಎಂಪ್ಲಾಯೀಸ್ 224 ಕೋಟಿ ಕೊಟ್ಟಿದ್ದೀವಿ. ಮತ್ತೆ ಅವರಿಗೆ ಏನು 28 ತಿಂಗಳು 38 ತಿಂಗಳು ಅಂತಾರಲ್ಲ, ಅದರಲ್ಲಿ 24 ತಿಂಗಳು ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ. ಇಷ್ಟು ಮಾತ್ರ ಅಲ್ಲ, ಬಿಜೆಪಿ MLC CT ರವಿ ಕಾಂಗ್ರೆಸ್ ಈ ಹಿಂದೆ ಕೊಟ್ಟಿದ್ದ ಭರವಸೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕೊಟ್ಟ ಮಾತು ಉಳಿಸ್ಕೊಳ್ಳಿ, ವಿಶ್ವಾಸಘಾತುಕತನ ಮಾಡಬೇಡಿ ಅಂದಿದ್ದಾರೆ. ಆದ್ರೆ DCM DK ಮಾತ್ರ ಅಷ್ಟಾದ್ರೂ ಕೊಟ್ಟಿದ್ದೀವಲ್ಲ, ಖುಷಿ ಪಡಬೇಕು ಅಂತ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಈ ಮಾತಿಗೆ ಕೆರಳಿದ CT ರವಿ, ನಿಮ್ ಜೇಬ್ನಿಂದ ಕೊಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಹಿಂದೆ ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗುತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಏನು ಅವ್ರ ಜೋಬಿಂದ ಕೊಟ್ಟವ್ರ? ಸಂಬಳ ಕೊಡೋದು ದೊಡ್ಡ ಸಂಗತಿನ? ಹಿಂಬಾಕಿ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರೆ ಇಲ್ವಾ? ಕೊಡ್ಬೇಕಲ್ಲ, ಕಮಿಟ್ ಮಾಡ್ಕೊಂಡಿದ್ದ ಪ್ರಕಾರ ಕೊಡಿ.
ಸಾರಿಗೆ ಇಲಾಖೆಯ ಸುತ್ತ ಸಮರ ನಡೀತಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೊಣೆಗಾರಿಕೆ ಹಾಕೋ ಕದನ ಚುರುಕುಗೊಂಡಿದೆ. ಲಕ್ಷ್ಮೀ ನರಸಿಂಹ ಜೊತೆ ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.